ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿ ಗುರುತಿಸಿಕೊಂಡಿದ್ದಂಥ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅಫಿಷಿಯಲ್ ಆಗಿ ಡಿವೋರ್ಸ್ ಆಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಾವಿಬ್ಬರು ಡಿವೋರ್ಸ್ ಆಗಿರೋದು ಹೌದು, ಇದು ನಮ್ಮ ವೈಯಕ್ತಿಕ ವಿಚಾರ, ನೀವೆಲ್ಲರೂ ಗೌರವಿಸಬೇಕು ಅಂತ ಹೇಳ್ಕೊಂಡಿದ್ದಾರೆ. ಆದರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅನುಮಾನಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹುಟ್ಟುಕೊಂಡಿದೆ. ಈ ಬಗ್ಗೆ ತುಂಬ ಜನ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹೌದು, ನೀವೆಲ್ಲ ಸಾಮಾನ್ಯವಾಗಿ ಡಿವೋರ್ಸ್ ಅಂತ ಅಂದಾಗ ಅದು ಎಷ್ಟೋ ವರ್ಷಗಳ ಕಾಲ ಹಿಯರಿಂಗ್ ಆಗೋದು ಕೋರ್ಟ್ನಲ್ಲಿ ಮತ್ತು ವಾದ ಪ್ರತಿವಾದ ಆಗೋದು, ಕೌನ್ಸಿಲಿಂಗ್ ಆಗೋದು, ಆ ನಂತರ ಜಡ್ಜ್ಮೆಂಟು ಬರೋದು, ಇದೆಲ್ಲವನ್ನು ಕೂಡ ನೀವು ಗಮನಿಸಿರ್ತೀರ. ಆದರೆ ಇವರಿಬ್ಬರ ವಿಚಾರದಲ್ಲಿ ಹಾಗಾಗೇ ಇಲ್ಲ. ಇವರಿಬ್ಬರು ಕೋರ್ಟಿಗೆ ಹೋಗಿದ್ದು ನಿನ್ನೆ ಒಂದೇ ದಿನ, ಎಲ್ಲರಿಗೂ ಗೊತ್ತಾಗಿದ್ದು ನಿನ್ನೆ ಒಂದೇ ದಿನ, ಅದು ಕೂಡ ಮೀಡಿಯಾದವರ ಕಣ್ತಪ್ಪಿಸಿ ಹೇಗೋ ಹೋಗಿದ್ರು. ಆದರೆ ಅಷ್ಟರೊಳಗೆ ವಿಷಯ ಗೊತ್ತಾಗಿತ್ತು. ಯಾಕಂದರೆ ಸೆಲೆಬ್ರಿಟಿಗಳ ಜೀವನ ಒಂದು ರೀತಿಯಾಗಿ ಗಾಜಿನ ಮನೆಯೊಳಗಿನ ಹೂವಿನಂತೆಗೆ, ಹಾಗಾಗಿ ಏನೇ ಆದ್ರೂ ಗೊತ್ತಾಗತ್ತೆ. ನಿವೇದಿತಾ ಮತ್ತು ಚಂದನ್ ಡಿವೋರ್ಸ್ ಅಪ್ಲೈ ಮಾಡ್ಕೊಂಡಿದ್ದಾರಂತೆ ಅಂತ ವಿಷಯ ಗೊತ್ತಾಗ್ತಾ ಇದ್ದ ಹಾಗೇನೆ ಇಬ್ಬರದು ಡಿವೋರ್ಸು ಆಗೋಯ್ತು. ಅಷ್ಟೇ ಅಲ್ಲದೆ ಈ ವಿಚಾರದಲ್ಲಿ ತುಂಬ ಗೊಂದಲಗಳು ಇದೆ. ಮೇ 12ಕ್ಕೆ ನಿವೇದಿತಾ ಬರ್ತ್ಡೇ ಇತ್ತು. ಹ್ಯಾಪಿ ಬರ್ತ್ಡೇ ಮೈ ಲವ್ ಅಂತ ಚಂದನ್ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಹಾಕಿಕೊಂಡಿದ್ರು. ಅಷ್ಟೇ ಅಲ್ಲ, ಕಳೆದ 2 ವಾರಗಳ ಹಿಂದೆ ಅಷ್ಟೇನೆ ಕೋಟಿ ಸಿನಿಮಾಗೆ ಗಂಡ ಹೆಂಡತಿ ಇಬ್ಬರು ಅಕ್ಕಪಕ್ಕ ನಿಂತು ವಿಶ್ ಕೂಡ ಮಾಡಿದ್ರು. 1 ವಾರ 2 ವಾರದ ಹಿಂದೆ ಚೆನ್ನಾಗಿದ್ದವರು, ಒಟ್ಟಿಗೆ ಇದ್ದವರು ಸಡನ್ ಆಗಿ ಒಂದೇ ದಿನದಲ್ಲಿ ಡಿವೋರ್ಸ್ ಆಗೋದು ಅಂದರೆ ಏನು ಅನ್ನೋದು ತುಂಬ ಜನರ ಪ್ರಶ್ನೆಯಾಗಿದೆ. ಅದು ಅಲ್ಲದೆ ಇಬ್ಬರು ಕೋರ್ಟ್ನಲ್ಲಿ ಒಂದೇ ಕಡೆ ಕೂತು ಮಾತಾಡಿ ನಗಾಡಿಕೊಂಡು ಒಂದೇ ಕಾರಲ್ಲಿ ಬಂದು ಒಂದೇ ಕಾರಲ್ಲಿ ವಾಪಸ್ಸು ಹೊರಟೋಗಿದ್ದಾರೆ ಮತ್ತು ಕೋರ್ಟ್ ಹಾಲ್ನಲ್ಲೂ ಕೂಡ ಕೈ ಹಿಡಿದುಕೊಂಡೇ ಓಡಾಡಿದ್ದಾರೆ. ವಾಪಸ್ ಹೋಗುವಾಗ ಹಿಂದಗಡೆ ಬಾಗಿಲಿನಿಂದ ಓಡ್ ಹೋಗಿದ್ದಾರೆ. ಅದು ಕೈ ಹಿಡ್ಕೊಂಡು ಇಬ್ಬರು ಮಾತಾಡಿಕೊಂಡು ನಗಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಮತ್ತು ಇಲ್ಲಿವರೆಗೂ ಕೂಡ ಅವರಿಬ್ಬರು ಡಿವೋರ್ಸ್ ಪಡ್ಕೊಳ್ತಾ ಇದ್ದಾರೆ. ಅವರಿಬ್ಬರ ನಡುವೆ ಮನಸ್ತಾಪ ಇದೆ ಅನ್ನೋದು ಒಂದು ಚಿಕ್ಕ ಸುಳಿವು ಕೂಡ ಯಾರಿಗೂ ಗೊತ್ತಾಗಿದ್ದಿಲ್ಲ. ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬರನ್ನೊಬ್ಬರು ಅನ್ಫಾಲೋ ಮಾಡಿಬಿಟ್ರೇ ಗೊತ್ತಾಗ್ಬಿಡತ್ತೆ ಇವರಿಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅಥವಾ ಡಿವೋರ್ಸನ್ನು ಪಡ್ಕೊಳ್ತಾರೆ, ಅಥವಾ ದೂರ ಆಗ್ತಿದ್ದಾರೆ, ಬೇರೆ ನೆಲೆಸಿದ್ದಾರೆ ಅಂತ. ಆದರೆ ಇವರಿಬ್ಬರ ವಿಚಾರದಲ್ಲಿ ಕೊನೆಯವರೆಗೂ ಏನೂ ಗೊತ್ತೇ ಆಗಲಿಲ್ಲ. ನೆನ್ನೆ ಡಿವೋರ್ಸ್ ಆದ ಮೇಲೆಯೇ ಅವರು ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ನಾವು ಡಿವೋರ್ಸನ್ನು ಪಡ್ಕೊಂಡಿದ್ದೀವಿ ಒಪ್ಪಿಗೆಯ ಮೇರೆಗೆ ಅಂತ ಹೇಳಿದ ಮೇಲೆ ಗೊತ್ತಾಗಿತ್ತು. ಇದು ಹೇಗೆ ಏನು ಅನ್ನುವಂಥ ಚರ್ಚೆ ಸಾಕಷ್ಟು ವೈರಲ್ ಆಗ್ತಾ ಇದೆ. ಹೌದು, ನಿವೇದಿತಾ ಗೌಡ 4 ದಿನಗಳ ಹಿಂದೆ ಕೂಡ ಚಂದನ್ ಅವರ ಮನೆಯಲ್ಲೇ ವಾಸ ಇದ್ರು, ಚಂದನ್ ಜೊತೆಗೇ ಇದ್ರು. ಹಾಗೆ ಮೇ 12ರಲ್ಲಿ ಇಬ್ಬರು ಮೈ ಲವ್ ಅಂತ ವಿಶು ಮಾಡಿಕೊಂಡಿದ್ದಾರೆ. ಈ ಕಳೆದ 1 ತಿಂಗಳಲ್ಲಿ ಅಥವಾ 15 ದಿನದಲ್ಲಿ ಅಥವಾ 4 ದಿನದಲ್ಲಿ 1 ವಾರದಲ್ಲಿ ಇವರಿಬ್ಬರ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥದ್ದು ಏನಾಯಿತು ಅನ್ನುವಂಥ ಪ್ರಶ್ನೆ ಬಂದಾಗ ಇವರಿಬ್ಬರ ನಡುವೆ ಮೊದಲಿನಿಂದಲೂ ಕೂಡ ಅಸಮಾಧಾನ ಅನ್ನೋದು ಇತ್ತು. ಆದರೆ ಯಾವತ್ತೂ ಹೊರಗಡೆ ತೋರಿಸ್ಕೊಳ್ಬಾರ್ದು ಅಂತ ನಿರ್ಧರಿಸಿದರು. ಅದರ ಜೊತೆಗೆ ನಾವಿಬ್ಬರು ಗಂಡ ಹೆಂಡತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವಿಬ್ಬರು ಫ್ರೆಂಡ್ಸ್, ಹಾಗಾಗಿ ತುಂಬ ಚೆನ್ನಾಗಿ ಇಬ್ಬರು ದೂರ ಆಗಬೇಕು, ಕಿತ್ತಾಡಿಕೊಂಡು ಮುಖ ನೋಡದೆ ಹೀಗೆಲ್ಲ ಯಾವತ್ತೂ ದೂರ ಆಗಬಾರ್ದು. ನಾಳೆ ನಮ್ಮಿಬ್ಬರಿಗೆ ಬೇರೆ ಬೇರೆ ಮದುವೆ ಆದರೂ ಆ ಮದುವೆಗೆ ನೀನು ಬರಬೇಕು ಅಂತ ಇಬ್ಬರು ಮಾತಾಡಿಕೊಂಡು ಹೊಂದಾಣಿಕೆ ಮಾಡಿಕೊಂಡು ಬಹಳ ಮೆಚೂರ್ಡಾಗಿ ಡಿಸಿಷನನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಇವರಿಬ್ಬರಿಗೂ ಮಗುವಿನ ವಿಚಾರದಲ್ಲಿ ಮತ್ತು ಕೆರಿಯರ್ನ ವಿಚಾರದಲ್ಲಿ ಒಂದಷ್ಟು ಅಸಮಾಧಾನ ಇತ್ತು. ಚಂದನ್ಗೆ ಈಗ ಆಲ್ರೆಡಿ 35 ವರ್ಷ, ನಿವೇದಿತಂಗೆ ಈಗ 26 ವರ್ಷ. ಹೀಗಿರ್ಬೇಕಾದ್ರೆ ಚಂದನ್ಗೆ ಏಜ್ ಆಗ್ತಾ ಇದೆ, ಈಗ ಮಗು ಬೇಕು. ಕೆರಿಯರ್ನಲ್ಲೂ ಚಂದನ್ ಆಲ್ರೆಡಿ ಸೆಟಲ್ಡ್ ಆಗಿದ್ದಾರೆ, ಆದರೆ ನಿವೇದಿತಾ ಇನ್ನೂ ಸೆಟಲ್ಡ್ ಆಗಿಲ್ಲ. ಸೊ ಹಾಗಾಗಿ ಇವರಿಬ್ಬರ ರೆಸ್ಪೆಕ್ಟ್ ಏನು ಅಂತ ಅಂದರೆ, ನಿನ್ನ ವಿಚಾರದಲ್ಲಿ ನೀನು ಕರೆಕ್ಟ್ ಇದ್ದೀಯಾ, ನನ್ನ ವಿಚಾರದಲ್ಲಿ ನಾನು ಕರೆಕ್ಟ್ ಇದ್ದೀನಿ, ಹಾಗಂದ ಮಾತ್ರಕ್ಕೆ ಹಿಂಸೆ ಪಟ್ಕೊಂಡು ಒಟ್ಟಿಗೆ ಜೀವನ ಮಾಡಬಾರ್ದು ಅನ್ನುವಂಥದ್ದನ್ನು ಯೋಚನೆ ಮಾಡಿ ಕೋರ್ಟ್ಗೂ ಒಟ್ಟಿಗೆ ಬಂದು ಕೋರ್ಟ್ನಿಂದನೂ ಒಟ್ಟಿಗೆ ಹೋಗಿ ಒಂದೇ ಮನೆಯಲ್ಲಿ ಇದ್ಕೊಂಡು ಒಟ್ಟಿಗೆ ಒಂದೇ ಥರದ ಸ್ಟೇಟಸನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿಕೊಂಡು ಡಿವೋರ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತು ಒಂದೇ ದಿನದಲ್ಲಿ ಡಿವೋರ್ಸ್ ಹೇಗಾಯಿತು ಅಂದರೆ ಇದೇ ಕಾರಣಕ್ಕೆ ಇಬ್ಬರೂ ನಾವು ಒಬ್ಬರಿಗೊಬ್ಬರು ಬೇಡ ಅಂತ ನಿರ್ಧರಿಸಿದ್ದೀವಿ, ದಯವಿಟ್ಟು ನಮಗೆ ವಿಚ್ಛೇದನ ಕೊಡಿ ಅಂತ ಕೇಳಿದ್ದಾರೆ. ಆಗ ಜಡ್ಜ್ ನಿಮಗೆ ಸಮಯಾವಕಾಶವನ್ನು ಕೊಡ್ತೀವಿ, ನೀವಿಬ್ಬರು ಕೂತು ಮಾತನಾಡ್ಕೊಳ್ಬಹುದು, ಆನಂತರ ಇನ್ನೊಂದೆರಡು ಹಿಯರಿಂಗ್ ಡೇಟ್ ಕೊಡ್ತೀವಿ,
ಆಗಲೂ ಕೂಡ ಬಂದು ಮಾತಾಡ್ಬೋದು ಅಂತ ಕೇಳಿದಾಗ್ಲೂ ನಮಗೆ ಅವಶ್ಯಕತೆ ಇಲ್ಲ, ನಾವಿಬ್ಬರು ಆಲ್ರೆಡಿ ಒಂದಾಗಿ ಮಾತನಾಡಿದ್ದೀವಿ, ನಾವಿಬ್ಬರ ನಿರ್ಧಾರ ಕೂಡ ಒಂದು, ಯಾರಿಗೇನೇ ಹೇಳಿದ್ರು ಇದನ್ನು ಚೇಂಜಸ್ ಅಂತೂ ಮಾಡೋದಿಲ್ಲ, ಹಾಗಾಗಿ ದಯವಿಟ್ಟು ನಮಗೆ ಡಿವೋರ್ಸ್ ಕೊಡಿ ಅಂದಿದ್ದಕ್ಕೇ ಇಬ್ಬರೂ ಒಪ್ಪಿಗೆ ಪಡೆದೇ ಕೇಳಿದ್ದಕ್ಕೇ ಒಂದೇ ದಿನದಲ್ಲಿ ಡಿವೋರ್ಸ್ ಆಗಿದೆ. ಸಾಮಾನ್ಯವಾಗಿ ಗಂಡ ಡಿವೋರ್ಸ್ ಕೊಟ್ಟಾಗ ಹೆಂಡತಿಗೆ ಇಷ್ಟ ಇರೋದಿಲ್ಲ, ಅಥವಾ ಹೆಂಡತಿ ಡಿವೋರ್ಸ್ ಕೊಟ್ಟಾಗ ಗಂಡನಿಗೆ ಇಷ್ಟ ಇರೋದಿಲ್ಲ, ಅಥವಾ ಕೋರ್ಟ್ನಲ್ಲಿ ಆಸ್ತಿ ಪಾಲು ಇನ್ನೊಂದು ಮತ್ತೊಂದು ಅಂತ ಕೇಳ್ತಾರೆ. ಇಲ್ಲ, ಅದು ಯಾವುದೂ ಕೂಡ ಆಗದೆ ಇರೋದ್ರಿಂದ ನಿವೇದಿತಾ ಮತ್ತು ಚಂದನ್ ತುಂಬ ಆರಾಮಾಗಿ ತುಂಬ ಕೂಲಾಗಿ ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ. ಮತ್ತು ಇಬ್ಬರು ಕೂಡ ನಾವು ಮದುವೆ ಆಗೋದಕ್ಕಿಂತ ಮುಂಚೆ ಗುಡ್ ಫ್ರೆಂಡ್ಸ್ ಆಗಿದ್ವಿ, ಮುಂದೆನೂ ಕೂಡ ಗುಡ್ ಫ್ರೆಂಡ್ಸ್ ಆಗಿರ್ತೀವಿ. ಆ ಕಾರಣಕ್ಕೆ ನಾವು ಈ ರೀತಿಯಾಗಿ ನಗುತ್ತಾ ಡಿವೋರ್ಸನ್ನು ಪಡ್ಕೊಳ್ತಾ ಇದ್ದೀವಿ. ಡಿವೋರ್ಸ್ ಅಂದಿದ ತಕ್ಷಣ ಹಾವು ಮುಂಗ್ಸಿ ಥರ ಯಾಕೆ ಆಡಬೇಕು, ಒಬ್ಬರ ಮೇಲೆ ಒಬ್ಬರು ಯಾಕೆ ಕಚ್ಚಾಡಬೇಕು, ಒಬ್ಬರ ಮೇಲೆ ಒಬ್ಬರು ಯಾಕೆ ರೇಗಾಡಬೇಕು, ಅದೆಲ್ಲ ಸುಮ್ಮನೆ. ನಾವು ಒಟ್ಟಿಗೆ ಇಷ್ಟಪಟ್ಟೆ ಮದುವೆ ಆಗಿದ್ದೀವಿ, ಇಷ್ಟಪಟ್ಟೆ ದೂರ ಆಗ್ತಿದ್ದೀವಿ, ಇದನ್ನು ಕೂಡ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ಇದನ್ನೆಲ್ಲ ನೋಡಿದಂಥ ಫ್ಯಾನ್ಸ್ ಮಾತ್ರ ಕಕ್ಕಾಬಿಕ್ಕಿ ಆಗಿದ್ದಾರೆ. ಇವ್ರು ಯಾರು ಗುರು, ಇವರು ಡಿವೋರ್ಸನ್ನು ಒಟ್ಟಿಗೆ ಬಂದು ಪಡ್ಕೊಂಡು ಹೋಗಿದ್ದಾರೆ. ಅದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಫೋಟೋವನ್ನು ಡಿಲೀಟ್ ಮಾಡಿಲ್ಲ. ಹನಿಮೂನ್, ನಿವೇದಿತಾ, ಮೈ ಲವ್ ಅಂತ ಚಂದನ್ ಫೋಲ್ಡರ್ಸ್ ಮಾಡಿಕೊಂಡು ಅದರಲ್ಲಿ ಎಲ್ಲ ಫೋಟೋವನ್ನು ಹಾಕಿದ್ದಾರೆ. ಇನ್ನು ನಿವೇದಿತಾ ಕೂಡ ಯಾವುದೇ ಫೋಟೋಗಳನ್ನು ಡಿಲೀಟ್ ಮಾಡಿಲ್ಲ. ನಿವೇದಿತಾ ಚಂದನ್ ಅನ್ನೋದನ್ನು ಹೊರತುಪಡಿಸಿ ನಿವೇದಿತಾ ಗೌಡ ಅನ್ನೋದನ್ನು ಮಾಡಿದ್ದಾರೆ ಬಿಟ್ಟರೆ ಇನ್ಯಾವುದೇ ಬದಲಾವಣೆ ಇನ್ಸ್ಟಾಗ್ರಾಮ್ನಲ್ಲಿ ಆಗಿಲ್ಲ. ನೀವೊಂಥರ ಗ್ರೇಟ್ ಬಿಡಿ ಅಂತ ಕೆಲವರು ಅಂತಿದ್ರೆ, ಇನ್ನು ಕೆಲವರು ಆಡೋ ಮಕ್ಕಳಿಗೆ ಮದುವೆ ಮಾಡಿದ್ರೆ ಹೀಗೆ ಆಗೋದು, ನಿಮ್ಮ ತಂದೆ ತಾಯಿ ನೆಟ್ಟಗಿದ್ದಿದ್ರೆ ನೀವು ನೆಟ್ಟಗಿರ್ತಿದ್ರಿ. ನಿವೇದಿತಾ ತಾಯಿನೇ ರೀಲ್ಸ್ ಮಾಡಿಕೊಂಡು ಕುಂದಾಡ್ತಿದ್ದಾರೆ, ಇನ್ನು ಮಗಳಿಗೆ ಏನು ತಾನೇ ಬುದ್ಧಿ ಹೇಳ್ತಾರೆ. ಇದನ್ನೆಲ್ಲ ಮೆಚುರಿಟಿ ಅನ್ನಲ್ಲ, ಇದನ್ನೆಲ್ಲ ಶೋಕಿ ಅಂತ ಹೇಳ್ತಾರೆ. ಒಬ್ರಿಗೊಬ್ರು ಅರ್ಜೆಂಟಲ್ಲಿ ಮೈಸೂರು ದಸರಾದಲ್ಲೇ ಪ್ರಪೋಸ್ ಮಾಡಿದ್ದೇನು, ಮದುವೆ ಆಗಿದ್ದೇನು, ಆಡಂಬರದ ಮದುವೆ ಮಾಡ್ಕೊಂಡಿದ್ದೇನು, ಅದಕ್ಕೆ ಸೆಲೆಬ್ರಿಟಿಗಳನ್ನು ಕರೆದಿದ್ದೇನು, ಆ ನಂತರ ಹೆಂಗೆ ಬೇಕು ಹಂಗೆ ಆಡಿದ್ದೇನು. ಸೋಷಿಯಲ್ ಮೀಡಿಯಾದಲ್ಲಿ ಇವರು ರೂಮೇ ಮಾಡ್ಕೊಂಡ್ಬಿಟ್ಟಿದ್ರು, ಸೋಷಿಯಲ್ ಮೀಡಿಯಾನೇ ಮನೆ ಮಾಡ್ಕೊಬಿಟ್ಟಿದ್ರು. ವೈಯಕ್ತಿಕ ವಿಚಾರವನ್ನು ಕೂಡ ಅಲ್ಲಿ ಹಾಕ್ತಾಯಿದ್ರು. ಗಂಡ ಹೆಂಡತಿ ಮಧ್ಯೆ ಇರಬೇಕಾದಂಥ ಪರ್ಸ್ನಲ್ ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಿದ್ರು. ಈಗ ಡಿವೋರ್ಸನ್ನು ಕೂಡ ಅಷ್ಟೇ ಕಾಮ್ ಆ್ಯಂಡ್ ಕೂಲಾಗಿ ತೆಗೆದುಕೊಂಡಿದ್ದಾರೆ. ಇವರಿಗೆ ಸ್ವಲ್ಪನಾದ್ರೂ ಬಾಂಧವ್ಯ ಬಾಂಡಿಂಗ್ ಅನ್ನೋದ್ರ ಬಗ್ಗೆ ಗೊತ್ತಿದೆಯಾ? ಇವ್ರ ತಂದೆ ತಾಯಿ ಎಂಥವ್ರು ಇರಬೇಡ, ಅವರಾದ್ರೂ ಕೂರ್ಸಿ ಬುದ್ಧಿ ಹೇಳಬೇಕಲ್ಲ ಅಂತ ಬೈತಿದ್ದಾರೆ. ಇನ್ನು ಕೆಲವರು ತುಂಬ ಚೆನ್ನಾಗಿ ಡಿಸಿಷನ್ನ ತೆಗೆದುಕೊಂಡಿದ್ದೀರಾ, ನಿಮ್ಮ ಇಷ್ಟ, ಇನ್ಮೇಲಾದರೂ ಆರಾಮಾಗಿ ಕೂಲಾಗಿ ಬದುಕಿ ಅಂತ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಈ ಹೈ ಡ್ರಾಮಾಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.